ಹೇಗಿದ್ರೂ ಅವರೆಕಾಳು ಕಾಲ ಅಲ್ವಾ. ಹಿದ್ಕಿದ ಅವರೆಕಾಳಲ್ಲಿ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಜೊತೆಗೆ ಪೂರಿ ಚೆನ್ನಾಗಿ ಉಬ್ಬಿ ಬರೋದನ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈ ಹಿದ್ಕಿದ ಅವರೆಕಾಳು ಸಾಗು ಜೊತೆಗೆ ಪೂರಿ ಒಳ್ಳೆ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಇಲ್ಲಿ ನಾನು 3 ಗ್ಲಾಸಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಮೆಜರಲ್ಲಾದರೂ ತೊಗೊಳ್ಳಿ. 3 ಅಳತೆಗೆ 2 ಟೇಬಲ್ ಸ್ಪೂನು ರವೆನ ಹಾಕ್ಕೊಳ್ಳೋಣ. ಜೊತೆಗೆ ಈಗ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಈ ರವೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ರವೆನ ಹಾಕ್ಕೊಳ್ಳೋದು. ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿರಬೇಕು ನೋಡಿ. ಈ ಥರ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟು ಮೇಲೆಲ್ಲನೂ ಚೆನ್ನಾಗಿ ಸವರಬೇಕು. ಈ ಥರ ಸವರ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಸಾಗುಗೆ ಮಸಾಲೆ ಏನು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 8 ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿ, 2 ಚಕ್ಕೆ ಪೀಸು, 3 ಏಲಕ್ಕಿ, 4 ಲವಂಗ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿನ ಸ್ಲೈಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಏಲಕ್ಕಿನೂ ಸೇರಿಸ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ಇಷ್ಟು ರುಬ್ಕೊಂಡ್ರೆ ಸಾಕು. 1 ಟೊಮೊಟೊ ಇತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಾನು 500 ಗ್ರಾಮಷ್ಟು ಹಿದ್ಕಿದ ಅವರೆಕಾಳನ್ನ ತೊಗೊಂಡಿದ್ದೀನಿ. 3 ಮೀಡಿಯಮ್ ಸೈಜು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಚಕ್ಕೆ, 2 ಮರಾಠಿ ಮೊಗ್ಗು, 1 ಏಲಕ್ಕಿ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಎಣ್ಣೆ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಅರಿಶಿನದ ಪುಡಿ, 1 ಕಡ್ಡಿ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 2 ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಂಡು 1 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಅರ್ಧ kg ಅಂದರೆ 500 ಗ್ರಾಮಷ್ಟು ಅವರೆಕಾಳನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಯಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 3/4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ್ಮಂತ ಅರೋಮ ಬರುತ್ತೆ, ಅವಾಗವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿನ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಪೂರಿ ಜೊತೆಗಂತೂ ಸಖತ್ತಾಗಿರುತ್ತೆ. ಈಗ ಮಿಕ್ಸಿಯಲ್ಲಿ ಇದ್ದಿದ್ದು ಮಸಾಲೆಯನ್ನು ಸೇರಿಸ್ಕೊಂಡು 1.5 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಸಾಕು, ಇದು 1.5 ಗ್ಲಾಸಷ್ಟು ನೀರು ಹಾಕಿದ್ರೆ ತುಂಬ ನೀರೇನು ಹಾಕೋದು ಬೇಡ. ಈ ಥರ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಈಗ ನೀವು ಉಪ್ಪೇನಾದ್ರು ಬೇಕು ಅಂತಂದರೆ ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲೊಂದು 1/4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು. ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 2 ವಿಜಿಲ್ನ ಕೂಗಿಸ್ಕೊಳ್ಳೋಣ. ನೋಡಿ 2 ವಿಜಿಲ್ ಕೂಗಿಸಿದ್ದೀನಿ. ಆಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಘಮ ಬರ್ತಾ ಇದೆ ಚೆನ್ನಾಗಿ. ಈಗ ಸಾಗು ರೆಡಿ ಇದೆ. ಲೈಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ನೋಡಿ ಆಗಿದೆ. ಬಿಸಿ ಬಿಸಿಯಾದ ಹಿದ್ಕಿದ ಅವರೆಕಾಳು ಸಾಗು ರೆಡಿ ಇದೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ನಾವು ಆಗಲೇ ಹಿಟ್ಟನ್ನ ಕಲಸಿಟ್ಟಿದ್ವಿ, ಅದನ್ನ ಮತ್ತೆ ಒಂದು ಸಲ ಈ ಥರ ನಾದ್ಕೊಳ್ಳೋಣ. ನೋಡಿ ರವೆ ಎಲ್ಲನೂ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು 5-6 ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದರೂ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಕೂಡ ಲಟ್ಟಿಸ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತಿಕ್ನೆಸ್ನ ಲಟ್ಟಿಸ್ಕೊಳ್ಳಿ. ನಾನು ಒಂದು 4-5ನ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆನ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಈಗ ನೋಡಿ ಒಂದೊಂದೇ ನಾನು ಪೂರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ.
ಮತ್ತು ಇದನ್ನು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸಾಕು, ಇದನ್ನು ತೆಗೆದುಬಿಡೋಣ. ನೋಡಿ ಇನ್ನೊಂದು ಹಾಕೋದು ತೋರಿಸ್ತಾ ಇದ್ದೀನಿ. ಎಣ್ಣೆಲಿ ಹಾಕ್ಬಿಟ್ಟು ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಈಗ ತಿರುಗಿಸ್ಕೊಂಡು ತೆಗೆದುಬಿಡಬೇಕು. ನಾನು ತೋರಿಸ್ಕೊಟ್ಟಿರೋ ಥರ ಮೆಷರಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಮತ್ತು ಪೂರಿನ ನೀವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಪೂರಿ ಉಬ್ಬೋದು, ಇಲ್ಲದರೂ ಪೂರಿ ಉಬ್ಬೋದಿಲ್ಲ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಪೂರಿ ಈ ಥರ ಉಬ್ಬಿ ಬರುತ್ತೆ. ನೋಡಿ ನಾನು ಒಂದು 4 ಪೂರಿನ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮನೇಲಿ ಇನ್ನೂ ಮಕ್ಕಳು ಬಂದಿಲ್ಲ ಟಿಫನ್ಗೆ. ಪೂರಿ ಮಾತ್ರ ಯಾವಾಗಲೂ ಬಿಸಿ ಬಿಸಿಯಾಗಲೇ ಮಾಡಿ ಬಡಿಸಿ, ತಣ್ಣಗೆ ಬಡಿಸಿದ್ರೆ ಚೆನ್ನಾಗಿರಲ್ಲ. ನೋಡಿ ಬಿಸಿ ಬಿಸಿಯಾದ ಪೂರಿ ಹಿತ್ಕಿದವರೆಕಾಳು ಸಾಗು ರೆಡಿ ಇದೆ. ಪೂರಿ ನೋಡಿ ತೋರಿಸ್ತಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಅದೇ ರೀತಿ ಶುಶಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.